ನಮಸ್ಕಾರ ವೀಕ್ಷಕರೇ, ನಾನು ಇವತ್ತು ನಿಮ್ಮೊಂದಿಗೆ ಒಂದು ಪ್ರಮುಖವಾದಂತಹ ಹಣ್ಣಿನ ಮರ, ಮಾವಿನ ಮರದ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ನಿಮ್ಮೊಂದಿಗಿದ್ದೇನೆ. ವೈಜ್ಞಾನಿಕವಾಗಿ ಇದನ್ನ ಮ್ಯಾಜಿಫೆರಾ ಇಂಡಿಕಾ ಅಂತ ಕರೆಯಲಾಗುತ್ತದೆ. ಅಲ್ಲದೆ ಇದು ಅನಕಾಡಿಯೇಸಿಯ ಫ್ಯಾಮಿಲಿಗೆ ಸೇರಿರುವಂತಹ ಅನಕಾಡಿಯೇಸಿಯ ಒಂದು ಸಸ್ಯ ಕುಟುಂಬಕ್ಕೆ ಸೇರಿರುವಂತಹ ಮರ. ಸುಮಾರು 10ರಿಂದ 15 ಮೀಟರ್ ಎತ್ತರದವರೆಗೂ ಈ ಮರ ಬೆಳೆಯುತ್ತದೆ. ಇದರ ವ್ಯಾಸವೂ ಕೂಡ ಅಷ್ಟೇ, ಸುಮಾರು 10 ಮೀಟರ್ ತನಕವೂ ಕೂಡ ಬೆಳೆಯುತ್ತದೆ. ಒಂದು ದೊಡ್ಡದಾಗಿ ಬೃಹತ್ ಆಕಾರದಲ್ಲಿ ಬೆಳೆಯುವ ಮರ ಅಂದರೆ ತಪ್ಪಾಗಲ್ಲ. ಇದನ್ನ ಅವೆನ್ಯೂಗಳಲ್ಲಿ ಅಂದ್ರೆ ರೋಡ್ ಬದಿಗಳಲ್ಲಿ ನೆಡೋದಕ್ಕೂ ಕೂಡ ಉಪಯೋಗಿಸ್ತಾರೆ, ಅಥವಾ ನಾವು ನಾಟಿ ಮಾಡ್ಬೋದು. ಅಲ್ಲದೆ ಇದರಲ್ಲಿ ಪ್ರಮುಖವಾಗಿ ಏನಂತ ಅಂದ್ರೆ ಮಾವಿನ ಹಣ್ಣು, ರುಚಿಕಟ್ಟಾದ ಮಾವಿನ ಹಣ್ಣಿಗೆ ಈ ಮರ ಬಹಳನೇ ಪ್ರಾಮುಖ್ಯತೆ ಪಡೆದಿದೆ. ಈ ಹಣ್ಣುಗಳಲ್ಲಿ ಹೆಚ್ಚಿನ ಬೀಟಾ ಕ್ಯಾರೋಟಿನ್, ವಿಟಮಿನ್ ಸಿ ಅಂಶ ಇರೋದ್ರಿಂದ ವಿವಿಧವಾದಂತಹ ರೋಗಗಳಿಗೆ ಅಥವಾ ಕಣ್ಣಿನ ದೃಷ್ಟಿ, ಚರ್ಮದ ಆರೋಗ್ಯ ಮತ್ತೆ ನಮ್ಮ ದೇಹದಲ್ಲಿ ಆಂಟಿ ಆಕ್ಸಿಡೆಂಟ್ಗಳನ್ನು ತಯಾರು ಮಾಡಲೆಲ್ಲ ಇದು ಬಹಳ ಉಪಕಾರಿಯಾಗಿದೆ. ಅಲ್ಲದೆ ಇನ್ನ ಹೆಚ್ಚಾಗಿ ಹೇಳ್ಬೇಕಂತ ಅಂದ್ರೆ ಈ ಮರದ ಎಲೆಗಳು ನಮ್ಮ ಒಂದು ಸಂಸ್ಕೃತಿಯಲ್ಲಿ ವಿಶೇಷವಾದ ಒಂದು ಮಹತ್ವವನ್ನು ಹೊಂದಿದೆ. ಈ ಎಲೆಗಳನ್ನ ಯಾವುದೇ ಹಬ್ಬ ಹರಿದಿನಗಳಲ್ಲಿ ನಾವು ಮನೆಗಳಿಗೆ ತೋರಣವನ್ನ ಕಟ್ಟೋದಕ್ಕೆ ಉಪಯೋಗಿಸ್ತೀವಿ. ಇದರಿಂದ ಮನೆಯಲ್ಲಿ ಇರುವಂತಹ ಒಂದು ಏನೋ ಏರ್ ಪ್ಯೂರಿಫಿಕೇಶನ್ಗೆ ಸಹಾಯ ಮಾಡುತ್ತೆ ಅನ್ನೋ ಒಂದು ಪ್ರತೀತಿ ಕೂಡ ಇದೆ. ಅಲ್ಲದೆ ಇದನ್ನ ನಾವು ಅವೆನ್ಯೂ ಪ್ಲಾಂಟಿಂಗ್ಗಳಲ್ಲಿ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಅಂತರವನ್ನು ನೀಡಿ ನೆಟ್ಟಾಗ ಅಲ್ಲಿನ ಒಂದು ಏನೋ ಆ ಸಿಟಿಯ ಒಂದು ಅಥವಾ ಏನೋ ಆಕರ್ಷಣೆಯನ್ನ ಹೆಚ್ಚು ಮಾಡುತ್ತದೆ. ಅಲ್ಲದೆ ವಿವಿಧ ರೀತಿಯ ಸಸ್ತನಿಗಳಿಗೆ ಅಥವಾ ಒಂದು ಹಕ್ಕಿಗಳಿಗೆ ಒಂದು ಆಶ್ರಯ ತಾಣ ಕೂಡ ಆಗತ್ತೆ. ಅಲ್ಲದೆ ಉತ್ತಮವಾದಂತಹ ಗಾಳಿಯನ್ನ ಕೂಡ ನೀಡುತ್ತೆ. ನಂತರ ಈ ಮಾವಿನ ಹೇಗೆ ನಾಟಿ ಮಾಡೋದು ಅಥವಾ ಯಾವ ರೀತಿಯನ್ನ ಸಸ್ಯಾಭಿವೃದ್ಧಿ ಮಾಡೋದು ಅಂದ್ರೆ 2 ವಿಧ ಇದೆ. ಒಂದು ಬೀಜಗಳನ್ನ ಕೂಡ ಉಪಯೋಗಿಸ್ಬೋದು, ಇಲ್ಲ ಅಂತ ಅಂದ್ರೆ ನಾವು ಕಸಿ ಮಾಡಿದ ಸಸಿಗಳನ್ನ ಹೆಚ್ಚಾಗಿ ಉಪಯೋಗಿಸ್ತೀವಿ. ಬೀಜ ಮಾಡಿದ ಸಸಿಗಳು ಬಹಳ ಕಡಿಮೆ, ಮತ್ತು ಅಲ್ಲದೆ ಕಸಿ ಮಾಡಿದ ಸಸಿಗಳೇ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಪ್ರಾಮುಖ್ಯತೆ ಹೊಂದ್ತಾ ಇದೆ. ಯಾಕಂತಂದ್ರೆ ಅದು ಬೇಗನೆ ಇಳುವರಿಯನ್ನು ಕೊಡುತ್ತದೆ. ಮತ್ತೆ ಈ ಸಸಿಗಳನ್ನ ನಾವು ಒಂದು ಮೀಟರ್ ಉದ್ದ, ಅಗಲ ಮತ್ತು ಆಳ ಇಷ್ಟು ದೊಡ್ಡ ಹೊಂಡಗಳನ್ನ ತೆಗೆದು ನಾಟಿ ಮಾಡ್ತೀವಿ. 20 ದಿನಗಳ ಮುಂಚೆ ನಾಟಿ ಮಾಡೋಕ್ಕೂ ಮೊದಲು ಆ ಹೊಂಡಗಳಿಗೆ ಚೆನ್ನಾಗಿ ಕೊಳೆತಂತಹ ತಿಪ್ಪೆ ಗೊಬ್ಬರ ಮತ್ತೆ ವರ್ಮಿ ಕಾಂಪೋಸ್ಟ್ ಅಥವಾ ನೀಮ್ಕೆಗಳನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕೋದ್ರಿಂದ ಸಸ್ಯಗಳು ಆರೋಗ್ಯವಾಗಿ ಬೆಳೀತವೆ. ನಂತರ ಈ ಮಾವಿನ ತಳಿಗಳನ್ನ ಹೇಗೆ ನೆಡಬೇಕು ಅನ್ನೋದಾದ್ರೆ, ಸಾಮಾನ್ಯವಾಗಿ ನಾವು ಅವೆನ್ಯೂ ಪ್ಲಾಂಟಿಂಗ್ ಅಲ್ಲಿ ಬೆಳೆಯೋದಾದ್ರೆ 10ರಿಂದ 12 ಮೀಟರ್ ಅಂತರದಲ್ಲಿ ಬೆಳಿತೀವಿ. ಅದೇ ನಾವು ಇದನ್ನ ಮಾವಿನ ಕೃಷಿಗೋಸ್ಕರ ಎಕನಾಮಿಕಲ್ ಆರ್ಥಿಕವಾಗಿ ನಮಗೆ ಲಾಭ ಬರುವ ಹಾಗೆ ಬೆಳಿಬೇಕು ಅಂತ ಅಂದ್ರೆ 2 ವಿಧ ಇದೆ. ಒಂದು ಹೆಚ್ಚಿನ ಸಾಂದ್ರತೆಯ ನೆಡುವ ವಿಧಾನ. ಅಂದ್ರೆ ಇದರಲ್ಲಿ ಸುಮಾರು 5ರಿಂದ 7 ಮೀಟರ್ ಅಂತರದಲ್ಲಿ ನಾವು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಅಥವಾ ಒಂದು ಸಾಲಿಂದ ಇನ್ನೊಂದು ಸಾಲಕ್ಕೆ ಅಂತರವನ್ನು ಕೊಟ್ಟು ಗಿಡಗಳನ್ನ ನೆಡ್ತೇವೆ. ಅಲ್ಲದೆ ಇನ್ನೊಂದು ಹೊಸ ಟೆಕ್ನಾಲಜಿ ಅಥವಾ ಹೊಸ ತಾಂತ್ರಿಕತೆ ಇದೆ, ಅದನ್ನ ಅಲ್ಟ್ರಾ ಹೈ ಡೆನ್ಸಿಟಿ ಸಿಸ್ಟಮ್ ಅಂತ ಹೇಳ್ತೀವಿ. ಇಲ್ಲಿ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಬರೀ 2ರಿಂದ 3 ಮೀಟರ್ ಅಂತರ ಇರ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ನಾವು ಚಾಟನಿ ಮಾಡೋದು ಮತ್ತೆ ಆ ಗಿಡದ ಏನು ಕ್ಯಾನಪಿಯನ್ನ ಮ್ಯಾನೇಜ್ ಮಾಡೋದು ಬಹಳ ಪ್ರಮುಖವಾದಂತಹ ಒಂದು ಕೆಲಸ. ಇದನ್ನು ನಾವು ಅಚ್ಚುಕಟ್ಟಾಗಿ ಚಾಚು ತಪ್ಪದೆ ಪಾಲಿಸಬೇಕು. ಇದಿಷ್ಟು ಮಾವಿನ ಮರದ ಕುರಿತು. ಧನ್ಯವಾದಗಳು. ಇನ್ನು ಇಂಥ ಹೆಚ್ಚಿನ ವಿಡಿಯೋಗಳನ್ನು ನೋಡಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿ.